ಸೊ ಮಾತಾಡ್ತಾ ಮಾತಾಡ್ತಾ ಹೇಳ್ತಾ ಇದ್ರಿ ಜಯಣ್ಣ ಮತ್ತು ಭೋಗನ್ನ ಒಂದು ಅವರ ಒಂದು ಬ್ಯಾನರ್ಗೆಲ್ಲನೂ ಸಹ ಸಿಕ್ಕಾಪಟ್ಟೆ ಒಂದು ಇದು ಮಾಡ್ತಿದ್ರಿ, ಧನ್ಯವಾದಗಳನ್ನು ತಿಳಿಸ್ತಾ ಇದ್ರಿ. ಸೊ ಅವರ ಒಂದು ಬ್ಯಾನರಲ್ಲೇ ಇನ್ನೊಂದಷ್ಟು ಸಿನಿಮಾಗಳು ಬರ್ತಾ ಇದೆ. ಸೊ ಏನಿದು ನಂಟು ಅಂತ ನಿಮ್ಮ ಮತ್ತೆ ಅವ್ರ ಬ್ಯಾನರ್ಗೆ? ಬಿಕಾಸ್ ಯಾಕಂತಂದರೆ ಸ್ಯಾಂಡಲ್ವುಡ್ಡಲ್ಲಿ ಅವ್ರದ್ದೊಂದು ತಮ್ಮದೇ ಆದಂತಹ ಒಂದು ಸ್ಪೆಷಲ್ ಮುದ್ರೆಯನ್ನು ಹಾಕಿದ್ದಾರೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅದೇ ಸಾರಿ, ಅವ್ರ ಪ್ರೀತಿ ಸರ್. ಯಾಕಂದರೆ ನಂಗೆ ಕಿಸ್ ಟೈಮಿಂದನೂ ಅಷ್ಟೇ ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ದಾರೆ. ಜಯಣ್ಣ ಸರ್ ಆಗಲಿ ಭೋಗಣ್ಣ ಸರ್ ಆಗಲಿ ಇಬ್ಬರೂ ಅವ್ರ ಪ್ರೀತಿಗೆ ನಾನು ಚಿರಋಣಿ. ಆ್ಯಂಡ್ ಮೋರ್ ಓವರ್ ನಾನು ಒಂದು ನಂಬಿರೋದೇನೆಂದರೆ, ನಾವು ಸಿನಿಮಾಗೆ ಹಾನೆಸ್ಟ್ ಆಗಿದ್ರೆ, ಸಿನಿಮಾಗೆ ನಿಯತ್ತಾಗಿದ್ರೆ, ಸಿನಿಮಾನು ನಮ್ಗೆ ನಿಯತ್ತಾಗಿರುತ್ತೆ. ಕೆಲವ್ರ ಜರ್ನಿ ಒಂದು ಸ್ವಲ್ಪ ಸ್ಲೋಗಿ ಆಗ್ಬೋದು, ಕೆಲವ್ರ ಜರ್ನಿ ಸ್ವಲ್ಪ ಫಾಸ್ಟಾಗಿ ಆಗ್ಬೋದು. ಬಟ್ ನೀವು ಆ ಸ್ಕ್ರೀನಿಗೆ ನಿಯತ್ತಾಗಿದ್ದರೆ ಡೆಫಿನೆಟ್ಲಿ ನಿಮ್ಗೆ ಒಳ್ಳೇದು ಆಗುತ್ತೆ. ಯಾಕಂದರೆ ಎಲ್ಲೋ 14th ಫ್ಲೋರಲ್ಲಿ ಕೂತ್ಕೊಂಡು ಜರ್ಮನಿಲಿ ಥಿಂಕ್ ಮಾಡ್ತಾ ಇದ್ದೆ ಹೆಂಗೆ ಹೋಗೋದು. ನಂಗೆ ಒಂಥರ ಈ ಥರ ಗಾಂಧಿನಗರ್ ಇದೆ ಇಲ್ಲಿ ಹಿಂಗೆ ಅಂತಲೂ ಗೊತ್ತಿರಲಿಲ್ಲ. ನಾನು ಬ್ಯಾಂಗ್ಳೂರ್ ಸಿನಿಮಾ ಇಂಡಸ್ಟ್ರಿ ಇದೆ ಅಂತ ಗೊತ್ತಿತ್ತು. ಸೊ ಅಲ್ಲಿಂದ ಬಂದು ಡ್ರಾಮಾಗಳು ಮಾಡಿ, ರಂಗಾಯಣ ಮಾಡಿ, ಅದಾದ್ಮೇಲೆ ರಂಗಶಂಕರ್, ಅದಾದ್ಮೇಲೆ ಸೀರಿಯಲ್, ಅದಾದ್ಮೇಲೆ ಸಿನಿಮಾ, ಇವತ್ತು ಇಲ್ಲಿ ಕೂತಿದ್ದೀನಿ ಅಂದರೆ ಆ ಸಿನಿಮಾ ಮೇಲಿರೋ ಪ್ರೀತಿನೇ ಇಲ್ಲಿಯವ್ರು ಕರ್ಕೊಂಬಂದೆ. ಸೊ ನಾನು ಯಾವಾಗಲೂ ನಂಬೋದೇನೆಂದರೆ, ಏನಾದ್ರು ಸ್ಟ್ರಾಂಗ್ ಆಗಿ ನೀವು ಬಿಲೀವ್ ಮಾಡಿದ್ರೆ ನೇಚರೇ ಸೇರಿ ನಿಮ್ಗೊಂದು ವೇ ಕ್ರಿಯೇಟ್ ಮಾಡುತ್ತೆ ಅಂತ. ಸೊ ಅದನ್ನು ತುಂಬ ಸ್ಟ್ರಾಂಗ್ ಆಗಿ ನಂಬ್ತೀನಿ. ಆ್ಯಂಡ್ ನೀವು ಯಾರಿಗೂ ತೋರಿಸ್ಕೊಳ್ಳೋದು ಬೇಡ ಸರ್. ಅಂದರೆ ಐ ಫೀಲ್ ನೀವು ನಿಯತ್ತಾಗಿರ್ಬೇಕು. ನಿಮಗೆ ಅನಿಸ್ಬೇಕು ಇಲ್ಲ ನಾನು ಮಾಡ್ತಾ ಇದ್ದೀನಿ ಅಂತ. ನೀವು ಬೇರೆಯವ್ರಿಗೆ ತೋರಿಸ್ಕೊಂಡು ಐ ಡೋಂಟ್ ಫೀಲ್ ಅದು ಎಷ್ಟು ಸರಿ ಅಂತ. ಯಾಕಂದರೆ ನಾನು ಮಲಗಬೇಕಾದ್ರೆ ನಾನು ನೆಮ್ಮದಿಯಾಗಿ ಮಲಗಬೇಕು ಸರ್. ಅಂದರೆ ನಾನು ರೆಸ್ಪಾನ್ಸಿಬಲ್ ಆಗಿ ಮಾಡ್ತಾ ಇದ್ದೀನಿ ಅಂತ. ಸೊ ಹಂಗೆ ಅನ್ಸಿದ್ದಿನ ನಿಮ್ಗೆ ಯಾರ್ದು ವ್ಯಾಲಿಡೇಷನ್ ಬೇಕಾಗಲ್ಲ. ಸೊ ಅವಾಗ ನೀವು ಏನನ್ನಾರು ನಿಜ ಇಷ್ಟಪಡ್ತಾ ಇದ್ದೀರಾ ಅಂತ ಆಗುತ್ತೆ. ನಿಮ್ಮಲ್ಲಿರೋ 100% ಎಫರ್ಟ್ ಹಾಕಿದಾಗ ಆ ಎಫರ್ಟ್ಗೆ ಒಂದು ಎನರ್ಜಿ ಇದೆ. ಅದು ನಿಮಗೆ ಏನು ಬೇಕೋ ಅದು ಆಟೋಮೆಟಿಕ್ ಕೊಡುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.